ತುಂಬ ದೊಡ್ಡ ಮಟ್ಟದಲ್ಲಿ ನಿರ್ಧಾರವಾಗಬೇಕಾಗಿರೋದು. ಇಲ್ಲೊಂದಷ್ಟು ಮುಸ್ಲಿಂ ಬಾಂಧವರು ಇದ್ದಾರಪ್ಪ, ಇವ್ರ ಕೈಯಲ್ಲಿ ಏನು ಮಾಡೋಕ್ಕಾಗತ್ತೆ ಅದನ್ನು ಹೇಳಿ ನೀವು. ನಾನು ಹೇಳೋದು ಅಂದರೆ ಈಗ ನೀವು ಸಾರ್ವಜನಿಕ ಕುರಾನ್ ತಿದ್ದಕ್ಕಾಗತ್ತೆ ಇವ್ರ ಕೈಲಿ, ಹದೀಸ್ ತಿದ್ದಕ್ಕಾಗತ್ತೆ, ಇವ್ರು ಏನು ಮಾಡಬಹುದು? ನಮ್ಮ ಜೊತೆಗೆ ಇದ್ದಾರಪ್ಪ, ಇವ್ರು ಏನು ಮಾಡಬಹುದು? ಸಾರ್ವಜನಿಕ ಡಿಬೇಟಿಗೆ ಇವತ್ತು ಆಹ್ವಾನಿಸಿದ್ದೀರಲ್ಲ, ಈ ಚರ್ಚೆಗಳಾಗಲಿ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಗೊತ್ತಾಗಲಿ. ಅಟ್ಲೀಸ್ಟು ಈಗ ನಿಮಗೆ ಈಗ ಯಾವುದೋ ಒಂದು ಮನೆ ಮುಂದೆ ನಾಯಿ ಕಟ್ಟಿರ್ತಾರೆ, ಒಳ್ಳೆ ನಾಯಿನೂ ಇರುತ್ತೆ, ಬಂದವ್ರನ್ನೆಲ್ಲ ಕಚ್ಚೆ ನಾಯಿನೂ ಇರುತ್ತೆ. ನಾವೇನು ಹೇಳ್ತೀವಿ, ಅದು ಕಚ್ಚೆ ನಾಯಿಯಪ್ಪ ಹುಷಾರಾಗಿರು ಅಂತ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಹೇಳ್ತಿದ್ವಿ, ನಾಯಿ ಕಚ್ಚುತ್ತೆ ಹುಷಾರಾಗಿರು. ಹೋಗ್ಬೇಕಾದ್ರೆ ಒಂದು ದೊಣ್ಣೆ ಕೈಲಿ ಹಿಡ್ಕೊಂಡು ಹೋಗ್ತಿದ್ವು, ನಾಯಿ ಕಚ್ಚಬಾರ್ದು ಅಂತ ಒಂದು ಕಲ್ಲು ಹಿಡ್ಕೊಂಡು ಹೋಗ್ತಿದ್ವು. ಯಾಕೆ ಅಂದರೆ ಆ ನಾಯಿ ಏನಾದ್ರು ಕಚ್ಚಕ್ಕೆ ಬಂದರೆ ಹಿಡ್ಕೊಂಡು ಹೊಡಿಯೋಣ. ನೀವು ಒಳ್ಳೆ ನಾಯಿ ಅಂತ ಹೋಗಿ ಯಾಕೆ ಕಚ್ಚಿಸ್ಕೊತೀರಿ? ಅದಕ್ಕೆ ಇದು ಒಳ್ಳೆ ನಾಯಿ ಅಲ್ಲ, ಇದು ಕಚ್ಚುತ್ತೆ ಅಂದರೆ ಒಂದು ದೊಣ್ಣೆ ಹಿಡ್ಕೊಂಡು ಹೋಗ್ತೀರಿ, ನಿಮ್ಮ ಎಚ್ಚರದಲ್ಲಿರ್ತೀರಿ. ಆ ಎಚ್ಚರದಲ್ಲಿರೋಕ್ಕೋಸ್ಕರನಾದರೂ ಡಿಬೇಟ್ ಆಗಬೇಕಲ್ಲ. ಡಿಬೇಟ್ ಹೆಚ್ಚು ಚರ್ಚೆಗಳಾಗಬೇಕು ಅಂತೀರಿ ನೀವು. ನೋಡಿ, ಈ ಭಾರತ ಮುಕ್ತ ಚರ್ಚೆಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಒಂದು ನೆಲ. ಈ ನೆಲದಲ್ಲಿ ದೇವರಿಲ್ಲ ಅಂದವನ್ನು ಕೂಡ ಕಲ್ಲು ಹೊಡೆದೇನು ಸಾಯಿಸಲಿಲ್ಲ. ನಿನ್ನ ನಂಬಿಕೆ ಅಂತ ಹೇಳಿದ್ವಿ. ನಾನೇ ದೇವರು ಅಂದವನ್ನು ಕೂಡ ಕಲ್ಲು ಹೊಡೆದು ಸಾಯಿಸಲಿಲ್ಲ. ಬದಲಿಗೆ ಕೆಲವರು ಒಪ್ಕೊಂಡ್ರು, ಕೆಲವರು ಅವನೊಬ್ಬ ತಲೆ ಕೆಟ್ಟವನು ಅಂತ ಹೇಳಿದರು. ಅದಕ್ಕಿಂತ ಇನ್ನೇನು ಭಾವಿಸಿದರು? ಈ ನೆಲ ಆ ರೀತಿ ಮುಕ್ತ ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಿ. ನೀವು ನಮಗೆ ಹೇಳಬೇಡಿ ಸೌಹಾರ್ದತೆಯ ಪಾಠವನ್ನು. ಯಾರು ಭಯೋತ್ಪಾದನೆ ಮಾಡ್ತಾ ಇದ್ದಾರೋ, ಯಾವ ಮತಗ್ರಂಥಗಳು ಭಯೋತ್ಪಾದನೆಗೆ ಪ್ರಚೋದನೆ ಕೊಡ್ತಾ ಇದ್ದೋ ಅವರಿಗೆ ಹೇಳಿ ನೀವು ಸೌಹಾರ್ದತೆ ಪಾಠನ. ನಮ್ಮಲ್ಲಿ ಹಾಗಾದ್ರೆ ಏನೂ ದೋಷನೇ ಇಲ್ವಾ ಅಂತ ಕೆಲವರು ಕೇಳಿದ್ರು. ನಾನು ಹೇಳಿದೆ, ನೋಡಿ, ವ್ಯವಹಾರದಲ್ಲಿ ದೋಷ ಇರ್ಬೋದು, ವಿಚಾರದಲ್ಲಿ ದೋಷ ಇಲ್ಲ. ವ್ಯವಹಾರದಲ್ಲಿ ದೋಷ ಇದ್ದರೆ ಆ ವ್ಯಕ್ತಿ ತಪ್ಪು, ವಿಚಾರದಲ್ಲಿ ದೋಷ ಇದ್ದರೆ ಆ ಮತಗ್ರಂಥದ ತಪ್ಪು, ಅಥವಾ ಅದನ್ನು ಹೇಳಿದವ್ರ ತಪ್ಪು. ಅದು ವ್ಯವಹಾರದಲ್ಲಿನ ದೋಷನೇ ಅಂತಾರೆ ಇವರು. ಇಲ್ಲ, ಈಗ ಡೆಲ್ಲಿಯಲ್ಲಿ ಯಾವನೋ ಒಬ್ಬ ಡಾಕ್ಟರ್ ಬಂದ, ಬಾಂಬ್ ಬ್ಲಾಸ್ಟ್ ಮಾಡ್ದ, ಅವ್ನು ತಪ್ಪದು, ಅವ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದು. ನೋಡಿ, ಇವರೆಲ್ಲ ಹ್ಞೂ ಅಂತಿದ್ದಾರೆ ಅದಕ್ಕೆ. ಈಗ ನೀವು ಭಾರತದ ಯಾವುದೇ ಅವನ ತಪ್ಪು ಅಂತ, ಅವನು ಸರಿಯಾಗಿ ಮತಗ್ರಂಥವನ್ನು ಅರ್ಥ ಮಾಡ್ಕೊಂಡಿಲ್ಲ, ಅವನು ಸರಿಯಾಗಿ ಬೋಧನೆಗಳನ್ನು ಅರ್ಥ ಮಾಡ್ಕೊಂಡಿಲ್ಲ, ಅವನು ತಪ್ಪು ಮಾಡ್ದ. ನೀವು ಒಬ್ಬ ಆದರೆ 2 ಜನ ಆದರೆ 4 ಜನ ಆದರೆ 400 ಜನ 4000 ಜನ ಅದನ್ನೇ ಮಾಡಿದರೆ, ನಾನು ಅದಕ್ಕೆ ಹೇಳಿದೆ, ಯಾಕೆ ಈಗ ಗಾಂಧಾರದಲ್ಲಿದ್ದಂಥ ಜನ ಒಂದು ದೇವಸ್ಥಾನ ಮತ್ತು ಒಂದು ಮಸೀದಿಯನ್ನು ಅಕ್ಕಪಕ್ಕದಲ್ಲಿ ಇಟ್ಕೊಂಡು ಬದುಕುವ ವಾತಾವರಣ ಯಾಕೆ ಉಳಿಲಿಲ್ಲ? ಯಾಕೆ ಭಾರತ ವಿಭಜನೆ ಆಗಬೇಕಾದ್ರೆ 12% ಇದ್ದಂಥ ಹಿಂದೂಗಳು ಪಾಕಿಸ್ತಾನದಲ್ಲಿ ಓಡಬಂದು ಇವತ್ತು 1%ಗಿಂತ ಯಾಕೆ ಕಡಿಮೆ ಇದ್ದಾರೆ? ಯಾಕೆ ಅವ್ರಿಗೆ ಭಯ ಕಾಡ್ತು? 32-38% ಇದ್ದಂಥ ಬಾಂಗ್ಲಾದೇಶದ ಹಿಂದೂಗಳು ಇವತ್ತು 7.5% ಯಾಕೆ ಹಿಡಿದ್ರು? ಏನು ಕಾರಣ? ಈ ಸತ್ಯವನ್ನು ಈಗಲೂ ಅರ್ಥ ಮಾಡ್ಕೊಳ್ಳದೆ ಇದ್ದರೆ ಇಲ್ಲೂ ನೆಮ್ಮದಿಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ಇಲ್ಲೂ ಉಳಿಯಲ್ಲ, ಈಗಿರುವ ಭಾರತವೂ ಕೂಡ ಉಳಿಯಲ್ಲ. ಈ ದೃಷ್ಟಿಯಲ್ಲಿ ಯೋಚನೆ ಮಾಡಿ. ನೀವೇನು ಮಾಡ್ತಿದ್ರಿ? ನಾಳೆ ಬರೋ ಓಟಿಗೆ ನಾನು ಕೂಡ ಹೊಗಳು ಬಿಟ್ಟರೆ ನನಗೂ ಓಟ್ ಹಾಕೋ ಜನ ಇದ್ದಾರೆ. ಆದರೆ ಹೊಗಳಿ 5 ವರ್ಷ 10 ವರ್ಷ 15 ವರ್ಷ 20 ವರ್ಷ ಅಧಿಕಾರದಲ್ಲಿ ಇರ್ಬೋದು, ನನ್ನ ದೇಶ ಉಳಿಬೇಕು, ಜಗತ್ತಿಗೆ ಉದಾತ್ತ ವಿಚಾರಧಾರೆಯನ್ನು ಕೊಟ್ಟಂಥ ಸನಾತನ ಧರ್ಮ ಉಳಿಬೇಕು, ಅದಕ್ಕೆ ನಾವು ಮಾತಾಡೋದು. ಬರೀ ಓಟಿಗೆ ಆಗೋದಾದರೆ ಹೊಗಳಿರಿ ಸಾಕು. ಮಂಗನ ಮಾಡೋದು ಭಾಳ ಸುಲಭ, ಭಾಳ ಕುರಿ ಬಿದ್ದಂಗೆ ಬೀಳ್ತಾವವು. ನಾಟಕ ಆಡಿಬಿಟ್ರೆ ಕುರಿ ಬಿದ್ದಂಗೆ ಬೀಳ್ತಾರೆ. ನಾವು ನಾಟಕ ಆಡೋಕ್ಕೆ ಬಂದಿಲ್ಲ, ಎಚ್ಚರಿಸಕ್ಕೆ ಬಂದಿದ್ದೀನಿ. ಸಿಟಿ ರವಿಯವರು ಉದಾತ್ತ ವಿಚಾರಧಾರೆಯನ್ನು ಕೊಟ್ಟಂತಹ ಸನಾತನ ಧರ್ಮ ಅಂತೀರಿ ನೀವು. ಇನ್ನೊಂದು ಕಡೆ ಹುಬ್ಬಳ್ಳಿ ಅಂಥ ಊರಿನಲ್ಲಿ ಆ SC ಹುಡುಗನ ಮದುವೆ ಮಾಡ್ಕೊಂಡಿದ್ಲು ಮಗಳು ಅನ್ನೋ ಕಾರಣಕ್ಕಾಗಿ ಗರ್ಭಿಣಿ ಮಗಳನ್ನು ಲಿಂಗಾಯತ ತಂದೆ ಹೊಡೆದುಕೊಳ್ತಾನೆ ಸರ್. ಇದನ್ನು ಹೆಂಗೆ ಉದಾತ್ತ ವಿಚಾರಧಾರೆ ಅಂತ ಅನ್ಕೊಳ್ಳೋಣ ನಾವು? ನಾನು ಹೇಳೋದು ವಿಚಾರಧಾರೆ. ನಿಮಗೆ ಬಸವಣ್ಣವರು ಇದ್ರ ಬಗ್ಗೆ ಏನಾದ್ರು ಅವ್ರ ಮತಗ್ರಂಥಗಳಲ್ಲಿ ಅಥವಾ ಅವ್ರ ವಚನಗಳಲ್ಲಿ, ಲಿಂಗಾಯತ ವಚನಗಳಲ್ಲಿ ಅನ್ಯ ವ್ಯಕ್ತಿಯನ್ನು ಹೊಡೆದುಕೊಳ್ಳೋದ್ರ ಬಗ್ಗೆ ಏನಾದ್ರು ಒಂದು ಉಲ್ಲೇಖ ಇದೆಯಾ ಹೇಳಿ? ಮತ್ತೆ ಯಾಕೆ ಬಂತಿದ್ದು? ವ್ಯಕ್ತಿ ದೋಷ. ನಾನು ಹೇಳಿದ್ಮೇಲೆ ವ್ಯಕ್ತಿ ದೋಷ, ವಿಚಾರದ ದೋಷ ಅಲ್ಲ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.